ಇದು ಯುದ್ಧದ ಸಮಯ, ವಿಶೇಷ ಅಧಿವೇಶನ ಕರೆಯುವ ಸಮಯ ಅಲ್ಲ ಅಂತ ಕಾಂಗ್ರೆಸ್ ನಾಯಕರಿಗೆ ಆರ್ ಅಶೋಕ್ ತಿರುಗೇಟು ಕೊಟ್ಟಿದ್ದಾರೆ. ಈಗ ಸ್ವಲ್ಪ ರಾಜಕೀಯ ಬಿಡಿ, ಕಾಂಗ್ರೆಸ್ಗೆ ನಾವು ಪಿಒಕೆ ಬಿಟ್ಟಿದ್ದು ಯಾರು ಅಂತ ಕೇಳಿಲ್ಲ. ಜನರಲ್ ಕಾರ್ಯಪ್ಪ 1 ಗಂಟೆ ಕೊಡಿ, ಪಾಕಿಸ್ತಾನ ಕಬ್ಜಾ ಮಾಡ್ತೇನೆ ಅಂತ ಅಂದರು. ಯಾಕೆ ಅವಕಾಶ ನೀಡಿಲ್ಲ ಎಂದು ನಾವು ಈಗ ಪ್ರಶ್ನೆ ಮಾಡಿಲ್ಲ. ಇಂದಿರಾ ಗಾಂಧಿ ಯಾಕೆ ಪಾಕಿಸ್ತಾನ 93,000 ಸೈನಿಕರನ್ನ ಬಿಟ್ಟು ಅಂತ ಕೇಳಲ್ಲ ಅಂತ ಕಾಂಗ್ರೆಸ್ ನಾಯಕರಿಗೆ ತಿಳಿದಿದ್ದಾರೆ. ಪಾಕಿಸ್ತಾನದವರೇ ಮೊದಲು ಯುದ್ಧ ನಿಲ್ಲಿಸಿ ಅಂತ ಬಂದವರು. ಅಮೆರಿಕ ಕ್ರೆಡಿಟ್ ತೆಗೆದುಕೊಳ್ಳೋದಕ್ಕೆ ಟ್ವೀಟ್ ಮಾಡಿದೆ. ಮೋದಿ ಅಮೆರಿಕ ಹೆಸರು ಪ್ರಸ್ತಾಪ ಮಾಡಿಲ್ಲ. 3ನೇ ವ್ಯಕ್ತಿ ಮಧ್ಯಸ್ಥಿಕೆ ಕೇಳಿಲ್ಲ. ಮೋದಿ ಅವರು ಸೇನೆಗೆ ಸಂಪೂರ್ಣ ಅಧಿಕಾರ ಕೊಟ್ಟಿದ್ದಾರೆ. ಯುದ್ಧ ಮಾಡೋದು ನಿಲ್ಲಿಸೋ ಬಗ್ಗೆ ಸೈನಿಕರು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂತ ಹೇಳಿದರು. ಬೆಳ್ಳಂಬೆಳಿಗ್ಗೆ ಆಯಿಲ್ ಗೋದಾಮಿಗೆ ಧಗಧಗನೆ ಬೆಂಕಿ ಹೊತ್ತಿ ಉರಿದಂತಹ ಘಟನೆ ನೆಲಮಂಗಲ ಬಳಿಯ ಅಡಕಮಾರನಹಳ್ಳಿ ಬಳಿ ನಡೆದಿದೆ. ಈ ಆಯಿಲ್ ಗೋದಾಮು ಮಾಜಿ ಕಂದಾಯ ಸಚಿವ HC ಶ್ರೀಕಂಠಯ್ಯ ಅಳಿಯ ಕೃಷ್ಣಪ್ಪಗೆ ಸೇರಿದೆ. ಕೃಷ್ಣಪ್ಪ ಸೌತ್ ಕರ್ನಾಟಕ ಡಿಸ್ಟ್ರಿಬ್ಯೂಟರ್ ಆಗಿದ್ದಾರೆ. ರಾಜ್ಯದಲ್ಲಿ ಯಾವುದೇ ಆಯಿಲ್ ಸಮಸ್ಯೆ ಬಾರದಂತೆ ಸಂಗ್ರಹಣೆ ಮಾಡಲಾಗಿತ್ತು. ಹೀಗಾಗಿ ಶೆಲ್ ಕಂಪನಿಗೆ ಬಾಡಿಗೆ ಕೊಡಲಾಗಿತ್ತು. ಇವತ್ತು ಬೆಳಗ್ಗಿನ ಜಾವ 3 ಗಂಟೆಯ ಸುಮಾರಿಗೆ ಬೆಂಕಿ ಹೊತ್ಕೊಂಡಿದೆ. ಸುಮಾರು 30 ಕೋಟಿ ರೂಪಾಯಿ ಮೌಲ್ಯದ ಆಯಿಲ್ ಬೆಂಕಿಗೆ ಆಹುತಿಯಾಗಿರುವ ಶಂಕೆ ಇದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಆಯಿಲ್ ಗೋದಾಮಿಗೆ ಬೆಂಕಿ ಹೊತ್ಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಸುದ್ದಿ ತಿಳಿದ ಕೂಡಲೇ ನೆಲಮಂಗಲ, ಪೀಣ್ಯ, ಯಶವಂತಪುರ ಭಾಗದ 8ಕ್ಕೂ ಹೆಚ್ಚು ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿ ಬೆಂಕಿಯನ್ನು ನಂದಿಸ್ತಾ ಇದ್ದಾರೆ. ಬೆಂಕಿಯ ಪ್ರಮಾಣ ತಗ್ಗಿಸೋದಕ್ಕೆ ಅಗ್ನಿಶಾಮಕ ದಳ ಆಯಿಲ್ ಹೊರಗೆ ಬಿಟ್ಟಿದ್ರು. ಹೀಗಾಗಿ ಗೋದಾಮಿನ ಹೊರಕ್ಕೂ ಕೂಡ ಬೆಂಕಿಯ ಕೆನ್ನಾಲಿಗೆ ವ್ಯಾಪಿಸಿದೆ. ಕೆಪಿಎಸ್ಸಿ ಪರೀಕ್ಷೆಯ ಸಾಲು ಎಡವಟ್ಟುಗಳ ಮಧ್ಯೆ ಮತ್ತೊಂದು ಗೊಂದಲ ಸೃಷ್ಟಿಯಾಗಿದೆ. ವೀರಶೈವ ಆಗಮ ಶಾಸ್ತ್ರ ಹಾಗೂ ವೇದಗಳನ್ನು ಕಲಿತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಹಲವು ವರ್ಷಗಳಿಂದ ಪಠ್ಯವೇ ಇಲ್ಲದೆ ಮುಜರಾಯಿ ಇಲಾಖೆ ಪರೀಕ್ಷೆಯನ್ನು ನಡೆಸ್ತಾ ಇದೆ. ಈ ಬಗ್ಗೆ ವಿದ್ಯಾರ್ಥಿಗಳು ಮುಜರಾಯಿ ಇಲಾಖೆ ಹಾಗೂ ಸಚಿವರಿಗೂ ಹಲವು ಬಾರಿ ಮನವಿ ಮಾಡಿದ್ರೂ ಪ್ರಯೋಜನ ಆಗಿಲ್ಲ. ಇತ್ತೀಚೆಗಷ್ಟೇ ವೀರಶೈವ, ಲಿಂಗಾಯತ, ಅರ್ಚಕ, ಪುರೋಹಿತ, ಆಗಮಿಕ ಮತ್ತು ವೇದ ಆಗಮ ವಿದ್ಯಾರ್ಥಿಗಳು ವಿಧಾನಸೌಧ ಚಲೋ ನಡೆಸಿ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ. ರಾಜ್ಯದಾದ್ಯಂತ 2,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ವೀರಶೈವ ಆಗಮಶಾಸ್ತ್ರ ಕಲಿತಾ ಇದ್ದಾರೆ. ಪ್ರತಿ ವರ್ಷ 7 ಆಗಮಗಳ ಪರೀಕ್ಷೆ ನಡೆಸಲಾಗ್ತಾ ಇದೆ. ನಿನ್ನೆಯಿಂದ ಆರಂಭವಾಗಿರುವ ವೀರಶೈವಾಗಮನ ಶಾಸ್ತ್ರ ಪರೀಕ್ಷೆಯಲ್ಲಿ ಅನ್ಯ ಧರ್ಮದ ಪ್ರಶ್ನೆಗಳನ್ನು ಕೇಳಲಾಗಿದೆ. ವೀರಶೈವಾಗಮದ ಬಗ್ಗೆ ಪ್ರಶ್ನೆಗಳೇ ಇಲ್ಲದೆ ನಾವು ಹೇಗೆ ಉತ್ತರಿಸೋದು ಅಂತ ವಿದ್ಯಾರ್ಥಿಗಳು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮಹಿಳೆಗೆ ಬ್ಲಾಕ್ ಮೇಲ್ ಮಾಡಿ 1.5 ಲಕ್ಷ ವಸೂಲಿ ಮಾಡಿದ್ದಂತಹ ಆರೋಪಿಯನ್ನ ಹುಣಸೂರು ಪೊಲೀಸರು ಬಂಧಿಸಿದ್ದಾರೆ. ವೀರೇಶ್ ಕುಮಾರ್ ಬಂಧಿತ ಆರೋಪಿ. ಈತ ಮೂಲತಃ ವಿಜಯನಗರದ ಹೂವಿನ ಹಡಗಲಿ ತಾಲೂಕಿನ ಸೋಗಿ ಗ್ರಾಮದವನಾಗಿದ್ದು, ಈತ ಹುಣಸೂರಿನ ಮಹಿಳೆಗೆ ಬ್ಲಾಕ್ ಮೇಲ್ ಮಾಡಿ ಹಣ ವಸೂಲಿ ಮಾಡಿದ್ದ. ವೀರೇಶ್ ಕುಮಾರ್ಗೆ ಮಹಿಳೆ ವಾಟ್ಸಪ್ನಲ್ಲಿ ಪರಿಚಯ ಆಗಿದ್ದಳು. ಇದನ್ನೇ ಬಂಡವಾಳ ಮಾಡಿಕೊಂಡ ವೀರೇಶ್ ಮಹಿಳೆಗೆ ಬ್ಲಾಕ್ ಮೇಲ್ ಮಾಡಲು ಶುರು ಮಾಡಿದ. ತಾಯಿ, ಮಕ್ಕಳ ಅಶ್ಲೀಲ ಫೋಟೋ ಜಾಲತಾಣದಲ್ಲಿ ಹಾಕುವ ಬೆದರಿಕೆ ಒಡ್ಡಿದ್ದ. ಮಹಿಳೆಯಿಂದ 1.5 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದ. ಪ್ರಕರಣ ಸಂಬಂಧ ಹುಣಸೂರು ಗ್ರಾಮಾಂತರ ಪೊಲೀಸರಿಗೆ ಮಹಿಳೆ ದೂರು ನೀಡಿದರು. ಮಹಿಳೆ ದೂರು ಆಧರಿಸಿ ಪೊಲೀಸರು ಆರೋಪಿ ಶಿವಕುಮಾರ್ನನ್ನ ಬಂಧಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.